ಸಮಾಜ ಕಲ್ಯಾಣ ಇಲಾಖೆಯ ಅಲ್ಲಿ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವಿಷಯ 2025-26ನೇ ಸಾಲಿನಲ್ಲಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಡ್ರೋನ್ ಉಪಕರಣವನ್ನು ಉಪಯೋಗಿಸುವ ಸಂಬಂಧಿತ ಒಂದು 15 ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಅಂತ ಈ ಅಧಿಸೂಚನೆ ಇದೆ. ಈ ಅಧಿಸೂಚನೆ ಏನೇನಿದೆ, ಇದರಲ್ಲಿ ಅರ್ಹತೆ ಏನಿರಬೇಕು, ಯಾವ ಒಂದು ತರಬೇತಿ ತಾವು ಪಡ್ಕೊಳ್ತೀರಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಸಿದ್ದಣ್ಣ ಶೆಟ್ಟಿ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಒಂದು ಸ್ವಾಗತಿಸುತ್ತಾ, ತಾವುಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಅಧಿಸೂಚನೆಗಳು, ಹುದ್ದೆಗಳು ತಮಗೆ ಬೇಗನೆ ಬಂದು ತಲುಪುತ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಈ 2025-26ನೇ ಸಾಲಿನಲ್ಲಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್, ಸರ್ವೈಲೆನ್ಸ್, ಅಗ್ರಿಕಲ್ಚರ್ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸುವ ಸಂಬಂಧ ಉತ್ತರದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ಕಂದಾಯ ವಿಭಾಗಗಳು ಹಾಗೂ ದಕ್ಷಿಣದಲ್ಲಿ ಬೆಂಗಳೂರು ಮತ್ತು ಮೈಸೂರು ಕಂದಾಯ ವಿಭಾಗಗಳ ಪ್ರತ್ಯೇಕವಾಗಿ ಒಂದು 15 ದಿವಸಗಳ ವಸತಿಯುತ ತರಬೇತಿಯಾಗಿ ಅಂತ ಯಾರು ಈ ತರಬೇತಿಗಳನ್ನು ಪಡೆಯಬೇಕು, ತಾವು ಒಂದು ಕೆಲಸದಲ್ಲಿ ಸೇರ್ಕೊಳ್ಬೇಕಂತಕ್ಕಂಥ ಆಸೆ ಆಕಾಂಕ್ಷಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ತಾವು ಈ ಅರ್ಜಿಯನ್ನು ಸಲ್ಲಿಸಬೇಕು. ತಮಗೆ ಇದರ ವಿವರ ನಾನು ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇನೆ. ಇಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ತರಬೇತಿ ವಿವರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ತರಬೇತಿ ಯಾರಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತಾವುಗಳು ಉತ್ತರ ಅಂದರೆ ಕರ್ನಾಟಕದ ದಕ್ಷಿಣ ಮತ್ತು ಉತ್ತರ ಅಂತ ಈ ರೀತಿ ವರ್ಗೀಕರಣ ಮಾಡಿದ್ದು. ಇದರಲ್ಲಿ ಈ ಒಂದು ಉತ್ತರದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ಕಂದಾಯ ವಿಭಾಗಗಳಾಗಿದ್ದು, ದಕ್ಷಿಣದಲ್ಲಿ ಬೆಂಗಳೂರು ಮತ್ತು ಮೈಸೂರು ಕಂದಾಯ ವಿಭಾಗಗಳಾಗಿದ್ದು, ಇಲ್ಲಿ ನೋಡಿ ಅವರು 2ನೇ ಕ್ರಮ ಸಂಖ್ಯೆ ವಯಸ್ಸು ಕನಿಷ್ಠ 18 ಇರಬೇಕು, ಗರಿಷ್ಠ 45 ಇರಬೇಕು. ಈ ಅರ್ಹತೆ ಏನದ ಅನ್ನೋ ಹೋಗಿದರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ತರಗತಿಯಲ್ಲಿ ಅಂದರೆ ಅವರು SSLC ಪಾಸ್ ಆಗಿರಬೇಕಂತ. ಈ ಒಂದು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆಗಳು ಏನಿದೆ ಅನ್ನೋ ಹೋಗಿದರೆ, ಇಲ್ಲಿ ಕರ್ನಾಟಕ ನಿವಾಸಿ ಆಗಿರಬೇಕು, ಅರ್ಜಿ ಸಲ್ಲಿಸೋರೊಳಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು, ಅವರ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 5 ಲಕ್ಷ ಮೀರಿರಬಾರ್ದು. ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ, ಪ್ರಥಮ ಆದ್ಯತೆ ಯಾರು ಮೊದಲು ಅರ್ಜಿ ಸಲ್ಲಿಸ್ತಾರೋ ಅವರಿಗೆ ಇದರಲ್ಲಿ ಆದ್ಯತೆಯನ್ನು ನೀಡ್ತಕ್ಕಂಥದ್ದು. ತಾವುಗಳ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಇಲ್ಲಿದೆ, ಇಲ್ಲಿ ಇದನ್ನು ತಾವು ವೀಕ್ಷಿಸಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 20/9/2005. ಈ ತರಬೇತಿ ನಿಯಮ ಮತ್ತು ಷರತ್ತುಗಳು ಏನಿದೆ ಅಂತಂದರೆ, ತಾವುಗಳು ಅಭ್ಯರ್ಥಿಗಳ ಆಯ್ಕೆ ಮಾಡಿದ ವಿಭಾಗದ ಪ್ರಕಾರ ತರಬೇತಿ ವಿಭಾಗವನ್ನು ನಿಯೋಜಿಸಲಾಗುವುದು. ಅಭ್ಯರ್ಥಿಗಳು ವಿಭಾಗ ಬದಲಿಸುವ ಅಧಿಕಾರ ಇಲಾಖೆ ಹೊಂದಿರುತ್ತದೆ. ಅಭ್ಯರ್ಥಿಯು ಎಲ್ಲ ನಿಯಮಗಳು ಮತ್ತು ನಿರ್ಬಂಧಗಳನ್ನು ಪಾಲಿಸಬೇಕು ಮತ್ತು
ತರಬೇತಿಯ ವೇಳಾಪಟ್ಟಿಯನ್ನು ನಿರ್ವಹಿಸಬೇಕು. ಅದರ ಜೊತೆಗೆ ತರಬೇತಿಯ ನಿಯಮಗಳನ್ನು ಕೂಡ ಪಾಲಿಸಲಿದ್ದರೆ ಅಂಥ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸಲಾಗುವುದು ಅಂತ ಇಲಾಖೆಯು ಹೊಂದಿರುತ್ತದೆ. ಮತ್ತು ಬಹಳ ಮುಖ್ಯವಾಗಿ ಸಂಸ್ಥೆಯ ಅಧ್ಯಾಪಕರು, ಸದಸ್ಯರು ಅಥವಾ ಬೋಧಕರ ಕಡೆಗೆ ವಿಧೇಯತೆ ಅಥವಾ ದುರ್ನಡತೆ ಪ್ರಶ್ನಿಸುವ ಯಾವುದೇ ಅಭ್ಯರ್ಥಿಯು ತಕ್ಷಣವೇ ಅನರ್ಹಗೊಳಿಸಲಾಗುವುದು. ಅಭ್ಯರ್ಥಿಯು 15 ದಿವಸಗಳ ಪೂರ್ಣಗೊಳಿಸಿರಬೇಕು. ತುರ್ತು ಸಂದರ್ಭದಲ್ಲಿ ಅಭ್ಯರ್ಥಿಯು ಸಂಸ್ಥೆ ಅಥವಾ ಇಲಾಖೆ ಅನುಮತಿಯೊಂದಿಗೆ ಆವರಣದಿಂದ ಹೊರಗಡೆ ಹೋಗಬಹುದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು, ಪರೀಕ್ಷೆ ನಡೆಸಿ ಅದರ ಫಲಿತಾಂಶದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಪೂರ್ಣ ಅಧಿಕಾರ ಇಲಾಖೆಯನ್ನು ಹೊಂದಿರತಕ್ಕಂಥದ್ದು. ಇದು ತಾವು ಯಾರು ಅರ್ಜಿಯನ್ನು ಹಾಕಲು ಅಂಥ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳುತ್ತಾ ನಮಸ್ಕಾರಗಳು.